ಫೈನಲಿ ಕಾಂತಾರ ಮೂವಿ ಥಿಯೇಟ್ರಲ್ಲಿ ಬಂತು ಗುರು. ಏನು ಮೂವಿ ಗುರು, ಯಪ್ಪ! ನಾನಂತೂ ತುಂಬಾನೇ ಇಷ್ಟಪಟ್ಟೆ. ಅದು ಏನು ಸೀನ್ಸು, ಏನು ಕ್ಯಾರೆಕ್ಟರ್ಸು, ಏನು ವಿ ಎಫ್ ಎಕ್ಸು ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಂತೂ ನಂಗಂತೂ ಎಷ್ಟು ಸಲ ಗೂಸ್ ಬಂಪ್ಸ್ ಬಂತು ಗೊತ್ತೇ ಇಲ್ಲ. ಹೌದು, ಮೂವಿ ಮಾತ್ರ ಏಕ್ ನಂಬರ್ ಇದೆ. ಮಸ್ಟ್ ವಾಚ್ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಮೂವಿ ಲವರ್ಸ್ಗಂತೂ ಈ ಮೂವಿ ತುಂಬಾನೇ ಇಷ್ಟ ಆಗುತ್ತೆ. ಟ್ರೈಲರಲ್ಲಿ ನೋಡಿರೋದಕ್ಕೂ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ತುಂಬಾನೇ ಡಿಫ್ರೆಂಟ್ ಇದೆ. ಫಸ್ಟ್ ಹಾಫಲ್ಲಿ ಒಂಥರ ಇಂಟ್ರೆಸ್ಟ್ ಇದ್ದರೆ, ಸೆಕೆಂಡ್ ಹಾಫಲ್ಲಿ ಆ್ಯಕ್ಷನ್ ಸೀನ್ಸು, ದೇವ್ರ ಬಗ್ಗೆ ತೋರಿಸಿರುವ ರೀತಿ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಬಜೆಟ್ನ ತುಂಬಾ ಚೆನ್ನಾಗಿ ತಮಗೆ ಬೇಕಿರುವ ಅಂದರೆ ಸಿನಿಮಾನ ಎಷ್ಟು ಚೆನ್ನಾಗಿ ತೋರ್ಸೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ವಿ ಎಫ್ ಎಕ್ಸ್ ಆಗಲಿ, ಕ್ಲೈಮ್ಯಾಕ್ಸ್ ಆಗಲಿ, ಆ್ಯಕ್ಷನ್ ಸೀಕ್ವೆನ್ಸ್, ಕಾಸ್ಟ್ಯೂಮ್ನ ತೋರಿಸಿರೋ ರೀತಿ ಎಲ್ಲವೂ ನಮಗೆ ಒಂದು ಒಳ್ಳೆ ಕ್ವಾಲಿಟಿನಲ್ಲೇ ತೋರಿಸಿದ್ದಾರೆ. ಕಾಂತಾರ 2 ಮತ್ತು ಕಾಂತಾರ 1ಗೆ ಕನೆಕ್ಟ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಬರೋ ಕ್ಯಾರೆಕ್ಟರ್ಗಳು ನಮಗೆ ಮುಂಚೆನೇ ಗೊತ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ ಮತ್ತು ಆಡಿಯನ್ಸ್ಗೆ ಬೇಗನೆ ಕನೆಕ್ಟ್ ಆಗುತ್ತೆ. ಮೂವಿನ ನೋಡುವಾಗ ನಮಗೆ ಒಂದಾದ ಮೇಲೆ ಒಂದು ಕ್ಯೂರಿಯಾಸಿಟಿಗಳು ಬರ್ತವೆ. ಅಂದರೆ ನೆಕ್ಸ್ಟ್ ಏನು, ಇದು ಹೇಗೆ, ಆಮೇಲೆ ಏನಾಗುತ್ತೆ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಮತ್ತು ಒಂದು ಕಂಪ್ಲೀಟ್ ಪ್ಯಾಕೇಜ್ ಥರ ಕಥೆನ ಅಷ್ಟು ಬೇಗ ನಾವು ಅಂದಾಜಿಸೋಕ್ಕಾಗಲ್ಲ, ಅದನ್ನು ನಾವು ನೋಡಲೇಬೇಕಾಗುತ್ತೆ. ಇನ್ನು ದೇವರ ಬಗ್ಗೆ ಹೇಳೋದಾದ್ರೆ, ಕಾಂತಾರ 2ನಲ್ಲಿ ಯಾವ ಥರ ತೋರಿಸಿದ್ರೋ ಹಾಗೇನೆ ಇಲ್ಲಿನೂ ಕೂಡ ಇನ್ನೂ ಡೀಪ್ ಆಗಿ ಜನರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ತೋರಿಸಿದ್ದಾರೆ. ಕಾಂತಾರ 2ನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಶಟ್ರು ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ರು ಅಂತ ನಾವು ನೋಡಿದ್ದೇವೆ. ಹಾಗೆ ಇಲ್ಲಿನೂ ಕೂಡ ಅವರ ನಟನೆ ಇನ್ನೂ ಭಯಂಕರವಾಗಿದೆ. ಶಟ್ರು ಡೆಡಿಕೇಶನ್ನ ಆ ಪಾತ್ರದಲ್ಲಿ ನಾವು ನೋಡ್ಬೋದು. ಹಾಗೆ ಮೂವಿಲಿ ಬರೋ ಪ್ರತಿ ಆ್ಯಕ್ಷನ್ ಸೀನ್ಸ್ಗಳು ತುಂಬಾ ಚೆನ್ನಾಗಿ ಬಂದಿವೆ. ರಿಷಬ್ ಶೆಟ್ಟಿ ಅವರು ಇಂಟರ್ವ್ಯೂನಲ್ಲಿ ಹೇಳಿದ ಹಾಗೆ ಆ್ಯಕ್ಷನ್ ಸೀನ್ಸ್ಗಳು ಮಾಡಿರೋ ರೀತಿ ಅಷ್ಟು ಸುಲಭವಾಗಿರಲಿಲ್ಲ, ಎಷ್ಟು ರಿಸ್ಕಿ ಅಂತ ನಾವು ಮೂವಿಲಿ ನೋಡ್ಬೋದು. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ, ಅಜನೀತ್ ಲೋಕನಾಥ್ ಅವರಿಗೆ ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಥೆನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಡಿಯನ್ಸ್ಗೆ ಕನೆಕ್ಟ್ ಆಗಿ ಮತ್ತು ಇಂಟ್ರೆಸ್ಟಿಂಗಿಂದ ಹೋಗಬೇಕು ಅಂದರೆ ಮ್ಯೂಸಿಕ್ ತುಂಬಾ ದೊಡ್ಡ ಪಾತ್ರ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಲ್ಲಿ ಚೆನ್ನಾಗಿ ಆಗಿದೆ ಅಂತ ಹೇಳ್ಬೋದು. ಆ ಬಿ ಜಿ ಎಮ್ಗೂ ಮತ್ತು ಪ್ರತಿ ಸೀನ್ಗಳಿಗೂ ಒಂದಕ್ಕೊಂದು ಹೇಳಿ ಮಾಡಿಸಿರೋ ಹಾಗೆ ಫೀಲ್ನ ಕೊಡ್ತಾ ಇದ್ವು. ಹಾಗೆ ಸಾಂಗ್ಗಳು ಕೂಡ ಕತೆಗೆ ತಕ್ಕಂತೆ, ಸೀನ್ಗಳಿಗೆ ತಕ್ಕಂತೆ ಮೂಡಿ ಬಂದಿವೆ. ಫಸ್ಟ್ ಹಾಫಲ್ಲಿ ದೈವದ ಪ್ರತಿಯೊಂದು ರೂಪನ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ಜನರಿಗೆ ತೋರಿಸಿದ್ದಾರೆ. ಹಾಗೆ ನೋಡುಗರಿಗೆ ಹಲವಾರು ಕುತೂಹಲವನ್ನು ಹುಟ್ಟಾಕಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡುತ್ತೆ. ಇನ್ನು ಫಸ್ಟ್ ಹಾಫಲ್ಲಿ ಕಾಮಿಡಿಗಳು ಸಹ ಕಥೆನ ಸ್ವಲ್ಪ ಮುಂದೆ ಒಯ್ಯುತ್ತೆ. ಸೆಕೆಂಡ್ ಹಾಫ್ ಅಂತೂ ಕೇಳಲೇಬೇಡಿ. ಆ ಆ್ಯಕ್ಷನ್ ಸೀನ್ಸ್ಗಳು, ವಿಜುವಲ್ ಎಲಿಮೆಂಟ್ಸ್, ಆ ಕತೆಗೆ ಬೇಕಿದ್ದ ಎನ್ವಿರಾನ್ಮೆಂಟ್ ನಮಗೆ ಒಳ್ಳೆಯ ಅನುಭವವನ್ನು ಕೊಡೋದು ಮಾತ್ರ ಪಕ್ಕಾ. ಶಟ್ರು ಒಳ್ಳೆ ಆ್ಯಕ್ಟರ್ ಅನ್ನೋದಕ್ಕೆ ಈ ಮೂವಿನ ಇನ್ನೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಆಗುತ್ತೆ. ಅಲ್ಲದೆ ಅವರ ಬರವಣಿಗೆ, ಡೈರೆಕ್ಟಿಂಗ್ನ ಚಮತ್ಕಾರ ಈ ಮೂವಿಲಿ ಎದ್ದು ಕಾಣಿಸ್ತಾ ಇದೆ ಮತ್ತು ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು. ಕತೆ ಅಂತೂ ತುಂಬಾ ಡೆಪ್ತನ್ನು ಹೊಂದಿದೆ. ಹಾಗಂತ ಕಾಮಿಡಿ ಆಗಲಿ, ಆ್ಯಕ್ಷನ್ಸ್ ಆಗಲಿ, ಎಮೋಷನ್ಸ್ ಆಗಲಿ, ಕತೆನ ಒಯ್ಯೋ ರೀತಿ ಆಗಲಿ ಜಾಸ್ತಿ ಎಕ್ಸ್ಟ್ರಾ ಮಾಡಿಲ್ಲ. ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಕೊಟ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೆ ರಿಷಬ್ ಶೆಟ್ಟಿ ಅವರು. ನಾನು ಮುಂಚೆನೇ ಹೇಳ್ದಾಗೆ ಟ್ರೈಲರಲ್ಲಿ ಶಟ್ರು ಏನು ಕಥೆನ ಬಿಟ್ಟು ಕೊಟ್ಟಿಲ್ಲ ಅನ್ನೋದು ನಿಜಾನೇ. ಯಾಕಂದರೆ ಕತೆ ಬೇರೆನೇ ಇದೆ. ಟ್ರೈಲರಲ್ಲಿ ನೋಡಿರೋದು ಜಸ್ಟ್ ಒಂದು ಝಲಕ್ ಅಷ್ಟೇ. ಕತೆ ಮಾತ್ರ ನಮ್ಮನ್ನು ಬೇರೆ ಲೋಕಕ್ಕೇ ಕರ್ಕೊಂಡು ಹೋಗುತ್ತೆ. ಈ ಮೂವಿಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂದರೆ ಮೂವಿಲಿರೋ ವಿ ಎಫ್ ಎಕ್ಸು. ಹೌದು ಗುರು, ವಿಜುವಲ್ ಎಫೆಕ್ಟ್ಸು ಅಷ್ಟು ಪರ್ಫೆಕ್ಟ್ ಆಗಿವೆ. ಆ ಹುಲಿ ಸೀನ್ ಅಂತೂ ಬೆಂಕಿ ಅಂತಲೇ ಹೇಳ್ಬೋದು. ಸಿ ಜಿ ಮಾತ್ರ ಟಾಪ್ ಕ್ಲಾಸ್. ಸಿನಿಮಾ ಹಿಸ್ಟ್ರಿಲಿ ಒನ್ ಆಫ್ ದ ಬೆಸ್ಟ್ ಸಿ ಜಿ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಇನ್ನು ರುಕ್ಮಿಣಿ ಅವರ ಬಗ್ಗೆ ಹೇಳೋದಾದ್ರೆ, ಆ ಪಾತ್ರಕ್ಕೆ ಹೇಳಿ ಮಾಡಿಸಿರುವವರು. ನೋಡೋಕೆ ರಾಣಿ ತರನೇ ಇದ್ದಾರೆ. ಇನ್ನು ರಾಣಿ ವೇಷದಲ್ಲಿ ನೋಡೋದಂದ್ರೆ ಕೇಳಬೇಕಾ, ಪರ್ಫೆಕ್ಟ್ ಮ್ಯಾಚ್. ರಾಣಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಹಾಗೆ ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್, ಕತೆ ಎಲ್ಲವೂ ಪರ್ಫೆಕ್ಟ್ ಆಗಿನೇ ಮೂಡಿ ಬಂದಿದೆ. 15 ಕೋಟಿಯಲ್ಲಿ ಮುಂಚೆ ಮಾಡಿದ ಕಾಂತಾರ ಹೇಗೆ ಚಮತ್ಕಾರ ಮಾಡ್ತು ಅಂತ ನಾವು ನೋಡಿದ್ದೇವೆ. ಇನ್ನು 125 ಕೋಟಿಯ ಈ ಚಾಪ್ಟರ್ನ ರಿಷಬ್ ಶೆಟ್ಟಿ ಅವರು ಎಲ್ಲೂ ವೇಸ್ಟ್ ಮಾಡದೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಸಿನಿಮಾ ಅಂತೂ ದಾಖಲೆ ಮಾಡೇ ಮಾಡುತ್ತೆ ಅನ್ನೋಕೆ ಡೌಟೇ ಇಲ್ಲ. ಕತೆ ಏನಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಸ್ಟ್ರಾಂಗ್ಲಿ ಸಜೆಸ್ಟಿಂಗ್. ನಮ್ಮ ನಾಡಿನ ಸಂಸ್ಕೃತಿ ಹಿರಿಮೆನ ಎತ್ತಿ ಹಿಡಿಯೋ ಸಿನಿಮಾನ ನಾವು ಥಿಯೇಟರ್ನಲ್ಲಿ ಹೋಗಿ ನೋಡಲೇಬೇಕು. ಇದಿಷ್ಟು ಕಾಂತಾರ ಸಿನಿಮಾದ ರಿವ್ಯೂ ಆಗಿತ್ತು. ನೀವೇನು ಮೂವಿ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ.